ಸಿಎಂ ಪತ್ನಿಗೆ ಬಂದಿರೋದು ಸರ್ಕಾರದ ಜಮೀನು. ಸಿಎಂ ಮೂಗಿನ ನೇರಕ್ಕೆ ಎಲ್ಲವೂ ಕೂಡ ನಡೆದಿದೆ ಅಂತ ಹೇಳಿ ಸೈಟ್ ಫೈಟ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಸಿಎಂ 14 ಸೈಟ್ ಅನ್ನು ವಾಪಸ್ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತಾರೆ. ಸೈಟ್ ವಾಪಸ್ ಕೊಟ್ರೆ ಅಕ್ರಮವ ಮುಚ್ಚಿ ಹೋಗುತ್ತಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಎಚ್ಡಿಕೆ. ಅಪ್ಪಯ್ಯ ಅಪ್ಪಯ್ಯ ಅಂತ ಹೇಳಿ ಯತೀಂದ್ರ ಶೈಲಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಮೈಸೂರಿನ ಇವತ್ತಿನ ಸಮಾವೇಶದಲ್ಲಿ ವ್ಯಂಗ್ಯವಾಡಿದ್ದಾರೆ. ಬೇಡ ಅಂದ್ರೆ ಕೊಟ್ಬಿಡ್ತಾರಂತದ್ದು. ಯಾವ್ದೋ ಮೊನ್ನೆ ಟಿವಿ ಚಾನೆಲ್ ನೋಡ್ತಾ ಇದ್ದೆ. ಈಗಲೂ ಬೇಕಾದ್ರೆ ನಾನು 14 ಇದನ್ನು ಸೈಟನ್ನು ವಾಪಸ್ ಕೊಡಕ್ಕೆ ತಯಾರಾಗಿದ್ದೀನಿ ಹೇಳಿದ್ದೀರಿ. ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಒಪ್ಕೋತಾರೆ. ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವಾ? ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿವಿನಲ್ಲಿ, ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು. ಜನಗಳ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ, ಬರ್ತಾ ತೋರಿಸ್ತಾರೆ, ಅಪ್ಪಯ್ಯ 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 ಅಪ್ಪಯ್ಯ. ನಾನು ಹೇಳಿಲ್ವಲ್ಲ, ಅದು ಯಾವುದದು? ನಾನು ಹೇಳಿದ್ದಲ್ಲ ಅದು ಅಪ್ಪಯ್ಯ. ಯಾರು ಹೇಳಿದವರು? ಆರು ಅಂತ. ನಾನು ಕೊಟ್ರೇನೇ ಇದು ಅಂತಾರೆ. ಸಿದ್ದರಾಮಯ್ಯನವರೇ, ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕೊಳ್ಳಿಕ್ಕೆ ಹೋದ್ರಿ? ಮೊದಲು ಟಿವಿಗಳಲ್ಲಿ ಬಂದಾಗ 2-3 ಗಂಟೆ ಟಿವಿ ಮುಂದೆ ಬರಲಿಲ್ಲ. ಆಮೇಲೆ ಬಂದರು ನಮ್ಮ ಶಿವು ಅವರು ಮನೆಗೆ. ಯಾವ ದೊಡ್ಡ ವಿಷಯ, CSR ಫಂಡ್ದು ಅಂತ ಹೇಳಿ ಅಂದರು.